ಈಗ ತುಂಬ ಹಿರಿಯರು ಅಂದರೆ ಸದಾನಂದ ಗೌಡ ಆಗಲಿ, ಮೈಸೂರು ಪ್ರತಾಪ್ ಸಿಂಹ ಆಗಲಿ, ಹಲವರಿಗೆ ಟಿಕೆಟ್ ಈ ಸಲ ಸಹಜವಾಗಿ ಹೇಳಿದೆ ನಾನು. ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ರಾಷ್ಟ್ರೀಯ ನಾಯಕರು ಯೋಚನೆ ಮಾಡ್ತಾರೆ. ರಾಷ್ಟ್ರೀಯ ನಾಯಕರು ಯಾವಾಗಲೂ ಸರಿಯಾಗಿ ಯೋಚನೆ ಮಾಡ್ತಾರೆ, ಮಾಡಿದ್ದಾರೆ. ಬೇರೆ ಬದಲಾವಣೆಗಳು ಹೊಸಬರು ಬರಬೇಕು, ಬೇರೆ ಬೇರೆ ಎಲ್ಲರೂ ಪಾರ್ಟಿ ಕೆಲಸ ಮಾಡಲಿಕ್ಕೂ ಜನ ಬೇಕು. ಹಾಗಾಗಿ ಪಾರ್ಟಿಯ ಜವಾಬ್ದಾರಿಗಳಿಗೋಸ್ಕರ ಯೋಚನೆ ಮಾಡ್ಕೊಂಡು ಮಾಡ್ತಾರೆ. ಸರ್, ರಮೇಶ್ ಜಿಗಜಿಣಗಿ ನೋಡಿ, ಸಂಘಟನೆ ಕಾರ್ಯ ಮಾಡೋರು ಬೇರೆ, ಚುನಾಯಿತ ಪ್ರತಿನಿಧಿಗಳಾಗೋರು ಬೇರೆ. ಕೆಲವು ಸಾರಿ ಸಂಘಟನೆ ಕಾರ್ಯಕ್ಕೆ ಬೇಕು ಅಂತ ಕೆಲವರಿಗೆ ಜವಾಬ್ದಾರಿಗಳನ್ನು ಮುಕ್ತ ಮಾಡ್ತಾರೆ. ರಾಜ್ಯ ರಾಜಕೀಯಕ್ಕೆ ನೋಡಿ, ನಾನು ಪಾರ್ಟಿಯ ಕಟ್ಟಾಳು. ಪಾರ್ಟಿ ಏನು ಹೇಳುತ್ತಾ ಅದು ಮಾಡ್ತೇನೆ. ನಾನು ವಾಜಪೇಯಿ ಅವರು ಹೇಳಿದಾಗೆ ನಮಗೆ ಯಾವ ಹುದ್ದೆ ಅನ್ನುವಂಥದ್ದು ಸಾಯುವವರೆಗೆ ಇರುವಂಥದ್ದು ಕಾರ್ಯಕರ್ತ. ಹಾಗಾಗಿ ನನಗೆ ಕಾರ್ಯಕರ್ತ ಅನ್ನುವಂಥ ಹುದ್ದೆಯೇ ದೊಡ್ಡದು ಅಂತ ತಿಳ್ಕೊಂಡಿದ್ದೇನೆ. ಈಗ ನಿಮಗೆ ಅಲ್ಲ ಡೆಲ್ಲಿಯಿಂದ ಫೋನ್ ಬಂದಿತ್ತು, ನಡ್ಡಾ ಅವತ್ತು ಯಾರಾದರೂ ಫೋನ್ ಮಾಡಿಲ್ಲ? ನೋಡಿ, ನಮ್ಮೆಲ್ಲ ಹಿರಿಯರು ಮಾತನಾಡಿದರೆ ನಾನು ಒಂದು 6 ತಿಂಗಳ ಹಿಂದೆ ಕೇಳಿದಾಗಲೇ ಹೇಳಿದ್ದೇನೆ, ನಮ್ಮ ಜಿಲ್ಲೆಯಲ್ಲಿ ಪರಿವರ್ತನೆ ಮಾಡೋದಿದ್ರೆ ಅವಕಾಶಗಳಿದ್ದಾವೆ, ಹೊಸೊಬ್ಬರಿಗೆ ಅವಕಾಶ ಕೊಡೋದು ಅಂತಾದರೆ ನನ್ನಿಂದ ಅಡ್ಡಿ ಇಲ್ಲ ಅಂತೇಳಿ 6 ತಿಂಗಳ ಹಿಂದೆ ಹೇಳಿದ್ದೇನೆ. ಸಹಜವಾಗಿ ಎಲ್ರಿಗೂ ಮಾತನಾಡಿದ್ದಾರೆ. ಆ ರೀತಿ ಏನಿಲ್ಲ, ಆ ರೀತಿ ಯಾವುದೇ ಮಾತುಕತೆಗಳಿಲ್ಲ. ಇವತ್ತು ನಾನು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲುವ ದೃಷ್ಟಿಯಿಂದ ನಾವು ಕೆಲಸವನ್ನು ಮಾಡ್ತೀವಿ. ಧನ್ಯವಾದ.